ಫ್ರೆಂಡ್, ಇವತ್ತು ನಾನು ಜೋಳದ ರೊಟ್ಟಿ ಮಾಡುವ ರೀತಿನ ತೋರಿಸ್ತೀನಿ ನೋಡ್ರಿ. ಇದು ಸೇರ್ ಐತಿ. ಈ ಸೇರ್ಲಿದ 2 ಸೇರು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನ ತುಂಬ ಇಷ್ಟು ಎತ್ತರ ಹಾಕ್ಕೊಂಡಿದ್ದೀನಿ. ಒತ್ತೆಲ್ಲ ಲೂಸ್ ಹಾಕ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಒಂದು ಕನಿಷ್ಠ ಅಂದರೆ ಒಂದು 25 ರೊಟ್ಟಿ 26 ರೊಟ್ಟಿ ಆಗ್ತಾವ್ರಿ. ಗಾಯಿ ನೀರು ಕಾಸಕ್ಕಿಟ್ಟಿನಿ. ಇದರಲ್ಲಿ ನೀರು ಕಾಸಕ್ಕಿಟ್ಟು ಸ್ವಲ್ಪ ಜಿಗಿಗೆ ಅಂತ ಹಿಟ್ಟು ಹಾಕ್ತೀನಿ. ಚೆನ್ನಾಗಿ ಕುದಿಬೇಕಿದ್ದು ನೀರು. ಕುದ್ದಿಂದ ಇದು ಹಿಟ್ಟು ಐತಲ್ಲ, ಸ್ವಲ್ಪ ಹೋಲ್ ಮಾಡಿ ಚೆನ್ನಾಗಿ ಹಾಕಿ ಎಲ್ಲ ಕಡೆ ಜಿಗಿ ಬರಂಗೆ ನಾದ್ಕೋಬೇಕು. ಮತ್ತು ಹಾಗೆ ಕೆಳಗಡೆನೇ 2 ಸೇರಿಂದ ಹಿಟ್ಟು ಇಟ್ಟಿದ್ದೀನಿ. ಸಾಯಂಕಾಲನರ್ದಾಗ 4 ಸೇರು ಹಿಟ್ಟು ಮಾಡ್ಬೇಕಂತ ಮಾಡೀನಿ. ನೋಡೋಣ 4 ಸೇರು ಹಿಟ್ಟಿಗೆ ಎಷ್ಟು ರೊಟ್ಟಿ ಆಗ್ತಾವಂತ. ಓಕೆನಾ? ನೀವು ಅತ್ತೆ ತಿಳಿಸ್ಕೊಡ್ತೀನಿ ಎಷ್ಟು ರೊಟ್ಟಿ ಆಗ್ತಾವಂತ. 1-2 ಹೆಚ್ಚಿಗೆ ಆಗ್ಬೋದು, 1-2 ಕಮ್ಮಿ ಆಗ್ಬೋದು ಅಷ್ಟೇ, ಮತ್ತೇನಿಲ್ಲ. 26-27 ರೊಟ್ಟಿ ಆಗ್ತಾವೆ ಒಂದು ಸೇರಿ.